Hello guys, welcome back to my new vlog after a long time. ಒಂದು 15-20 ದಿನ ಆಗೋಯ್ತೇನೋ. ನಾನು ವ್ಲಾಗ್ ಬಂದೆ ಆಗಲೇ ಒಂದು ತಿಂಗಳ ಮೇಲೆ ಆಯಿತು ಅನಿಸುತ್ತೆ. ಸೊ ಇವತ್ತಿಂದ ನಾನು ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಇದೇ ನನ್ನ ಫಸ್ಟ್ ವ್ಲಾಗ್ ಅಂದ್ಕೊಳ್ಳಿ, ಡೈಲಿ ಲೈಫ್ ಸ್ಟೈಲಿಂದ. ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೇಕಿನ್ಮೇಲೆ ಡೈಲಿ ವ್ಲಾಗ್ಸು. ಸೊ ಇವತ್ತು ಈಗ ಸದ್ಯಕ್ಕೆ ನನ್ನ ಮನೆ ಬಿಟ್ಟು ಆಚೆ ಬಂದಿದ್ದೆ. ಆಚೆ ಬಂದು ಒಂದು 15-20 ದಿನ ನಮ್ಮ ತೇಜಿನ ಮನೇಲೇ ಇದ್ದೆ. ಈಗ ಒಂದು ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆಗ್ತಿದ್ದೀನಿ. ಇವತ್ತು ಒಂದು ಸ್ವಲ್ಪ ಎಲ್ಲ ಶಿಫ್ಟಿಂಗು ನಡೀತಾ ಇದೆ. ಮನೆಯೆಲ್ಲ ನೀಟಾಗಿ ತೋರಿಸ್ಬೇಕು. ಬಟ್ ಇನ್ನು ನನ್ನ ಲಗೇಜ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದೆ. ಬೆಳಗ್ಗೆಯಿಂದ ಬೋರ್ಡ್ ಎಲ್ಲ ಪೇಪರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ ಮಧ್ಯದಲ್ಲಿ ಹಾಕ್ತೀನಿ. ಏನೇನು ನಡೆದಿತ್ತು, ಮನೆ ಬಿಟ್ಟು ಬಂದಿದ್ದು ಅದು ವಿಡಿಯೋ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಅದನ್ನೆಲ್ಲ ಈಗ ಆದ್ಮೇಲೆ ಹಾಕಿ, ಅದಾದ್ಮೇಲೆ ಮನೆ ಎಲ್ಲ ಫುಲ್ಲು ರೆಡಿ ಆದಮೇಲೆ ಅದನ್ನ ತೋರಿಸಿ ಎಂಡ್ ಮಾಡ್ತೀನಿ ಈ ವ್ಲಾಗ್ನ. ಹಲೋ ಗೈಸ್, ಅವತ್ತು ಲಾಸ್ಟ್ ವಾಕಿಂಗ್ ಬಂದಿದ್ದೀನಿ. ನಾನು ಡೈಲಿ ಒಂದು 8 ವರ್ಷದಿಂದ ಬರ್ತಾಯಿದ್ದೀನಿ ನಾನು ಇದೇ ಜಾಗ. ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿಗೆ ಬಂದು ನಾನು ನಮ್ಮ ಟಾಮಿ ಇಬ್ಬರೇ ಬರ್ತಾಯಿದ್ದಿದ್ದು. ಇವತ್ತು ಲಾಸ್ಟ್ ದಿನ. ಇನ್ನೊಂದು 2 ಅವರಲ್ಲಿ ಮನೆ ಬಿಟ್ಟು ಹೋಗಬೇಕು. ನಮ್ಮ ಟಾಮಿ ಇವತ್ತು ಬರಲೇ ಇಲ್ಲ ನನ್ನ ಜೊತೆ. ನಮ್ಮ ಟಾಮಿಂಗ್ ಕರ್ಕೊಂಡು ಇವತ್ತು ಒಂದು ದಿನ ಲಾಸ್ಟ್ ಬರೋಣ ಅಂತ ಇಲ್ಲಿ ಬಂದೆ. ನಮ್ಮ ಟಾಮಿ ಯಾಕೋ ಬರಲೇ ಇಲ್ಲ ಇವತ್ತು. ಅವತ್ತು ಹಿಂಗೆ ಮಾಡ್ತಾಯಿರಲಿಲ್ಲ ಅವಳು. ಸೊ ನಾನೇ ಅದಕ್ಕೆ ಲಾಸ್ಟ್ ದಿನ ಅಂದ್ಬಿಟ್ಟು ನಮ್ಮ ಮನೆಯಿಂದ ಇಲ್ಲಿಗೂ ಏನೊಂದು 1 ಕಿಲೋಮೀಟ್ರ್ ಇರ್ಬೋದು. ಡೈಲಿ ಬೆಳಗ್ಗೆ ಎದ್ದು ಬರ್ತಾಯಿದೆ. ಇನ್ನೊಂದು ಸರಿ ಲಾಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನೊಂದು 2 ಅವರಲ್ಲಿ ಹೊಡಬೇಕು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಮುಂದೆ ಮನೆ ಬಿಟ್ಟು ಆಚೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಏನಾದರೂ ಒಂದು ಮಾಡಲೇಬೇಕು. ಇದ್ದರೆ ಆಗಲ್ಲ ಇಲ್ಲಿ ಅಂದ್ಬಿಟ್ಟು ಹೊಂಟಿದ್ದೀನಿ. ಏನಾಗುತ್ತೆ ನೋಡುವ. ಸೊ ಗೈಸ್, ನೆನ್ನೆ ರಾತ್ರಿನೇ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಶೋಭಿನ್ ಬರೇಳಿದ್ದೀನಿ ಕಾರ್ ತಗೊಂಬ ಅಂತ. ಅಲ್ಲಿಂದ ಹೊರಡ್ಬೇಕೀಗ. ನಮ್ಮ ಟಾಮಿನ ಪಾಪ ಮಿಸ್ ಮಾಡ್ಕೊತೀವಿ. ನಾನು ಯಾರನ್ನು ಮಾಡ್ಕೊಂಡಿಲ್ಲ. ಬೈಲಿ ಟಾಮಿ, ಬೈ ಬೈಲಿ, ಬಾ ಬೈಲಿ. ಕರ್ದಿದ್ದ ತಕ್ಷಣ ಯಪ್ಪ ಬೈಲಿ. ನಮ್ಮ ಟಾಮಿ ನೋಡುವಲ್ಲಿ ನಾನು ಇರಲ್ವಲ್ಲ ಇವತ್ತಿಂದ. ನಿನ್ನ ನಾಳೆಯಿಂದ ಯಾರು ವಾಕಿಂಗ್ ಕರ್ಕೊಯ್ತಾರೆ? ನಾನು 7th ಸ್ಟ್ಯಾಂಡರ್ಡ್ ಇರುವಾಗ ಇವನ್ನ ತಂದಿದ್ದು. ಎಷ್ಟು ಹತ್ರ ಒಂದು 10 ವರ್ಷ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ದಿನ ಇವಳು ನೋಡ್ಕೊತಾ ಇದ್ದೀನಿ ನಾನೇನೆ. ಸ್ನಾನ, ವಾಕಿಂಗು, ಅದು ಇದು ಡಿಮ್ಯಾಂಡ್ ಇಕ್ಕೋಳು. ಇವತ್ತೇ ಲಾಸ್ಟ್ ದಿನ ವಾಕಿಂಗ್ ಬಂದಿಲ್ಲ ನನ್ನ ಜೊತೆ ಇವಳು. ಏನಕ್ಕೆ ಬಂದಿಲ್ಲ ಹೇಳು ನೋಡಲ್ಲಿ. ಯಾಕವ, ಏನಾಯ್ತು? ಗೈಸ ಎಲ್ಲ ಪ್ಯಾಕ್ ಮಾಡಾಯ್ತು. ನಮ್ಮ ಶೋಭಿ ಬಂದು ಎಲ್ಲ ತುಂಬ್ಕೊಡಕ್ಕೆ ಇರ್ಬಾರ್ದ. ನಮ್ಮಮ್ಮ ಓವರ್ ಟೈಮಲ್ಲಿ ಯಾಕೋ ಎಮೋಷ್ನಲ್ ಆಗ್ಬಿಟ್ಟವ್ರೆ. ಏನಮ್ಮ ಏನೋ ಈಗ ಏನು ಹೇಳಿ ಹೋಯ್ತಾ ಇದ್ದೀನಿ ಅಷ್ಟೇ. ಬರಲ್ಲ ಕಮ್ಮಿ ಕಮ್ಮಿ ದಿನ ವಾಕಿಂಗ್ ಬರೋವಳು. ಇವತ್ತೊಂದು ದಿನ ಬರ್ಲಿಲ್ಲ ಶೋಭಿ. ಇವತ್ತೆಲ್ಲ ಹೋಗಪ್ಪ, ನಮ್ಮಮ್ಮ ₹100 ಕೊಟ್ಟವರು ಹೋಗವಾಗ. ಸರಿ ಬರಲ್ಲ. ಯಾಕಮ್ಮ ಕಮ್ಮಿ ಬಿರಿಯಾನಿ ಮಚ. ಫೈನಲಿ ಒಂಟೆ. ಸೊ ಗೈಸ್,
ನಿನ್ನೆ ಮನೆಯಿಂದ ಬಂದು ನನಗೆ ಎನ್ವಿರಾನ್ಮೆಂಟೇ ಒಂಥರ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ನೆನ್ನೆ ಎಲ್ಲ ಲಗೇಜ್ ಎಲ್ಲ ಒಂದು ಸ್ವಲ್ಪ ಇಕ್ಕಿ ಟೆಂಪ್ರವರಿಗೆ ಸದ್ಯಕ್ಕೆ ಒಂದು ಸಪ್ರೇಟ್ ರೂಮ್ ಮಾಡ್ಕೊಬೇಕು. ಸದ್ಯಕ್ಕೆ ಟೆಂಪ್ರವರಿಗೆ ಅಲ್ಲಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದು ವೇಕೆನ್ಸಿಗೆ ಇಂಟರ್ವ್ಯೂಗೆ ಹೋಗ್ಬೇಕಿತ್ತು. ಇವತ್ತು ಯಾವ್ದಾದ್ರು ಒಂದು ಜಾಬ್ ಹುಡುಕ್ಬೇಕು. ಮೊದಲು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದೀನಿ. ಸೊ ಇವತ್ತಿನ ಕೆಲಸ ಎಲ್ಲ ಜಾಬ್ ಹುಡ್ಕೋದೆ. ಮಂಡೆಯಿಂದ ಕೆಲ್ಸಕ್ಕೆ ಹೋಗೋ ಥರ ಇರಬೇಕು. ಸೊ ಬನ್ನಿ, ಏನಾಗುತ್ತೆ ನೋಡಬೇಕು. ನೆನ್ನೆ ವ್ಲಾಗು ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕೆ ನೆನ್ನೆದು ಇವತ್ತಿಂದೆಲ್ಲ ಒಟ್ಟಿಗೆ ಹಾಕ್ತೀನಿ. ಸೊ ಗೈಸ್, ದರ್ಶನ ಎಲ್ಲ ಮುಗೀತು ದೇವಸ್ಥಾನದ್ದು. ಶೂ ಹಾಕೊಬೇಕು. ಶೂಸ್ ಹಾಕೊಂಡು ಗ್ಲೋಬಲ್ ವಿಲೇಜ್ ಅಲ್ಲಿ ಒಂದು ವೇಕೆನ್ಸಿ ಇತ್ತು. 3 ದಿನದಿಂದ ಹೋಯ್ತಾ ಇದ್ದೀನಿ. ಬೇಗ ಬರ್ಬೇಕಿತ್ತು. ಸೊ ಇವತ್ತು ಬೆಳಗ್ಗೆ ಬೇಗ ಫಸ್ಟ್ ನಾನೇ ಹೋಗ್ತಾ ಇದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಯಾರೋ ಅಣ್ಣ ನನಗೆ ಹೋಗ್ತಾವ್ರೆ. ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೀನಿ. ಕಾಲಕ್ಕೆ ಶೂ ಹಾಕಿ 1.5 ತಿಂಗಳೇ ಆಗೋಯ್ತು. ಕಾಲೇಜ್ ಮುಗ್ದಾಗಿಂದ ಹಾಕೇ ಇರಲಿಲ್ಲ. ನಾಟ್ ಸೇಯಿಂಗ್ ಆ ಕಾರಣ ತಪ್ಪು ಅಂತ. ಇನ್ಫ್ಯಾಕ್ಟ್ ಐ ಲೈಕ್ ಯು ದ್ಯಾಟ್ ವೇ. ಆದ್ರೆ ಈ ಕಾರಣನ ಎಲ್ಲೋ ಮುಚ್ಚಡಕ್ಕೆ ಪ್ರಯತ್ನ ಪಡ್ತಾ ಇದೆಯಾ. ಐ ಥಿಂಕ್ ಯು ಶುಡ್ ಎಕ್ಸ್ಪ್ಲೋರ್ ಮೋರ್. ಗೈಸ್, ಆಲ್ಮೋಸ್ಟ್ ಒಂದು 40% ತುಂಬಿಸಿದ್ದೀನಿ. ಈ ಕಬೋರ್ಡೇ ತುಂಬ ಹೋಯ್ತು. ಲಗೇಜ್ ಕಬೋರ್ಡ್ ಫುಲ್ ಫಿಲ್ಲೇ ಆಗೋಯ್ತು. ಲಗೇಜ್ ಇನ್ನೂ ಒಂದು ಬಾಕ್ಸ್ ಐತಲ್ಲಪ್ಪ. ಅಯ್ಯೋ, ಅರ್ಧ ಕೆಲಸ ಆಗಿದೆ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಅರ್ಧ ಆಗಿರ್ಬೋದು. ಇನ್ನು ಈ ಕಿಚನ್ ಹತ್ರ ಹಾಲು ಇದೆಲ್ಲ ಮುಗಿಸ್ಬೇಕು. ಎಲ್ಲಿ ಇಡಬೇಕು ಅನ್ನೋದೇ ಐಡಿಯಾ ಓಡ್ತಾ ಇಲ್ಲ. ಜಾಗ ಸಾಲ್ತಾ ಇಲ್ಲ. ಇಲ್ಲಿ ಏನು ಇಲ್ಲವೂ ಇಲ್ಲ. ಇವಾಗ ಬಂದಿದ್ದೀನಿ. ಇನ್ನೊಂದು 6 ತಿಂಗಳು ಬೇಕು ಅಡ್ಜಸ್ಟ್ ಆಗ್ತಿಲ್ಲ ಕರೆಕ್ಟಾಗಿ ಸುಧಾರಿಸ್ಕೊಳ್ಳೋದಕ್ಕೆ. ಅವೆಲ್ಲ ಕಾಟನ್ ಬಾಕ್ಸಲ್ಲಿ ತಂದಿದೆ. ಜಾಗ ಸಾಲಿನಾದ್ರೆ ಎಲ್ಲ ಕಾಟನ್ ಬಾಕ್ಸ್ಗೆ ತುಂಬಿಟ್ಟು ಇಡಬೇಕಷ್ಟೆ. ಒಬ್ಬರು ಇಲ್ಲ ಗುರು, ನಾನೊಬ್ಬನೇ, ಜೊತೆಯಲ್ಲಿ ಯಾರೂ ಇಲ್ಲ. ಗೈಸ್, ಕ್ಲೀನಿಂಗ್ ಎಲ್ಲ ಮುಗೀತು. ಫುಲ್ಲು ಒರೆಸ್ಬೇಕು. ಟೈಮ್ ನೋಡಿದ್ರೆ ಆಗೋಯ್ತು, 9 ಗಂಟೆ ಆಗೋಯ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಒರೆಸಿ ಸ್ನಾನ ಮಾಡೋಣ ಅಂತ ಇದೀನಿ. ಇನ್ನೂ ನನ್ನ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ. ಓದ್ಕೊಳ್ಳೋದಕ್ಕೆ ಸ್ವಲ್ಪ ಇಟ್ಕೊಬೇಕು ಬುಕ್ಸು. 1-2 ಕಾಟನ್ ಬಾಕ್ಸ್ ಐಟಮ್ಸ್ ಇನ್ನೂ ಹಂಗೆ ಇದೆ. ಏನು ಸದ್ಯಕ್ಕೆ ಸೆಲ್ಫ್ ಮೇಲೆ ಇಕ್ಕಿದ್ದೀನಿ. ಊಟ ಮಾಡಬೇಕು. ಊಟ ನೋಡೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಡೈಲಿ ವ್ಲಾಗ್ಸ್ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನದಿಂದ ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ನನ್ನ ಲೈಫ್ ಸ್ಟೋರಿ, ನಾನು ಯಾಕೆ ಆಚೆ ಬಂದೆ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಆಚೆ ಬಂದೆ ನನ್ನ. ಸದ್ಯಕ್ಕೆ ನಾನು ಯಾವಾಗ ಆಗಸ್ಟ್ 31 ಬಂದಿದ್ದು. ಇವತ್ತು ಆಗಸ್ಟ್ 16, 20 ದಿನ ತಗೊಂಡೆ. 20 ದಿನ ನಮ್ಮ ತೇಜ ಅವ್ರ ಮನೆಯಲ್ಲೇ ಇದ್ದಿದ್ದು ನಾನು. ಇವತ್ತು ಇಲ್ಲಿಗೆ ಬಂದಿರೋದು. ನಾನು 3 ದಿನದಿಂದ ಇಲ್ಲೇ ಮಲಗ್ತಾ ಇದೆ. ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿದ್ದು ಇವತ್ತು. ಸೊ ಇವಾಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ನಾಳೆ ಮಾಡೋದಲ್ಲ, ನಾಳಿದ್ದು ಹಿಂಗೆ ಹೋಗ್ತಾ ಇರುತ್ತೆ. ಸೊ ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.